ದಯಮಾಡಿ ಈಗಾಗಲೇ ಸಮಯ 2:40 ಆಗಿರ್ತಕ್ಕಂಥದ್ದು. ತಾವೆಲ್ಲ ಬೆಳಗ್ಗೆ 11:30 ಗಂಟೆಗೆ ಶ್ರೀರಂಗಪಟ್ಟಣದ ತಾಲೂಕಿನಲ್ಲಿ ಇವತ್ತು ತಾವೇನು ಈ ಒಂದು ಸಭೆಯನ್ನು ಒಂದು ಆಯೋಜನೆ ಮಾಡ್ಕೊಂಡಿದ್ರು ನಮ್ಮ ಮುಖಂಡರುಗಳು. ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾಯಿತಿ ಪ್ರತಿನಿಧಿಗಳು ತಾವೆಲ್ಲ ಇವತ್ತು ಬಹು ನಿರೀಕ್ಷಿತರಾಗಿ, ಏಕೆಂದರೆ ಇದು ಬಹು ನಿರೀಕ್ಷಿತ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದಾದರೆ, ಇದು ಒಂದು ರೀತಿ ಅನಿರೀಕ್ಷಿತವಾದಂಥ ಆಚರಣೆ, ಒಂದು ರಾಜಕಾರಣದ ಒಂದು ಬೆಳವಣಿಗೆ. ಕಳೆದ 3 ತಿಂಗಳಿಂದ ನಿರಂತರವಾಗಿ ಪಕ್ಷದ ವರಿಷ್ಠರು, ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ಮತ್ತು ರೈತ ಕಣ್ಮಣಿ, ರೈತರ ಪರವಾಗಿ ಅವರು ಕೊಟ್ಟಿರ್ತಕ್ಕಂಥ ಮಾತನ್ನ ಅವರ ಅಧಿಕಾರದ ಒಂದು ಅವಧಿಯಲ್ಲಿ ಅತ್ಯಂತ ಕಾಳಜಿ ವಹಿಸಿ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ರೈತರ ಸಮುದಾಯದ ತಂದೆ ತಾಯಂದ್ರ ಪರವಾಗಿ ನಿಂತಂಥ ರೈತರ ಮಗ, ರಾಜ್ಯದಲ್ಲಿ 2 ಬಾರಿ, ಒಮ್ಮೆ 20 ತಿಂಗಳು, ಒಮ್ಮೆ 14 ತಿಂಗಳು ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಪೂಜ್ಯ ತಂದೆಯವರು ಆಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಪ್ರಪ್ರಥಮವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮುಂಬರ್ತಕ್ಕಂಥ ದೇಶದ ಈ ರಾಷ್ಟ್ರದ ಚುನಾವಣೆಯನ್ನು ನಾವು ಎದುರಿಸಲಿಕ್ಕೆ ಈಗಾಗಲೇ ಸಿದ್ಧರಾಗಿದ್ದೇವೆ. ಮುಂದಿನ ತಿಂಗಳು ಏಪ್ರಿಲ್ 26ನೇ ತಾರೀಕು ಈಗಾಗಲೇ ಚುನಾವಣಾ ದಿನಾಂಕ ಪ್ರಕಟ ಆಗಿರ್ತಕ್ಕಂಥದ್ರು. ಅದರಲ್ಲಿ 14 ಲೋಕಸಭಾ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಮೊದಲನೇ ಹಂತದ ಚುನಾವಣೆ ಈಗಾಗಲೇ ಏನು ಪ್ರಕಟ ಆಗಿದೆ. ಇದು ಒಂದು ರೀತಿ ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ನಾನು ಹೇಳಬೇಕಾಗ್ತದಣ್ಣ. ಕಳೆದ 3 ತಿಂಗಳಿಂದ ನಿರಂತರವಾಗಿ ನಾನು ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಪಕ್ಷದ ವರಿಷ್ಠರ ಒಂದು ಸಲಹೆ, ಒಂದು ಸೂಚನೆಯನ್ನು ಪಡೆದುಕೊಂಡು JP ಭವನದಲ್ಲಿ ಇರ್ತಕ್ಕಂಥ ಜನತಾದಳ ಪಕ್ಷದ ಕಚೇರಿಯಲ್ಲಿ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ಪ್ರಮುಖ ಮುಖಂಡರುಗಳ ಜೊತೆ ಕೂತು ಒಂದು ಸಮಾಲೋಚನೆಯನ್ನು ನಡೆಸಲಾಯಿತು. ಅವರ ಅನಿಸಿಕೆಗಳನ್ನ ಗ್ರಹಿಸಿ ಬಹುತೇಕ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಒಂದೇ ಭಾವನೆ ಆಗಿತ್ತು. 2019 ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನಿದೆ, ಆ ಫಲಿತಾಂಶ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ, ನಮ್ಮ ಪಕ್ಷದ ಎಲ್ಲ ಕ್ಯಾಂಡಿಡೇಟ್ಗಳಿಗೆ, ನಮ್ಮ ಪಕ್ಷದ ಎಲ್ಲ ಕಟ್ಟಾಳುಗಳಿಗೆ, ಪ್ರಮುಖ ಮುಖಂಡರುಗಳಿಗೆ ಅತ್ಯಂತ ನೋವು, ಒಂದು ಆಕ್ರೋಶವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅನೇಕ ಸಂದರ್ಭದಲ್ಲಿ ಅವರು ಅದನ್ನೇನು ವ್ಯಕ್ತಪಡಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಮಂಡ್ಯ ಚುನಾವಣೆಯಿಂದ ಸ್ಪರ್ಧೆ ಮಾಡ್ತಕ್ಕಂಥದ್ದಕ್ಕೆ ಕಳೆದ ಬಾರಿ 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರೆ, ಏನು 2013 ಹಾಗೂ 2018 ಮಧ್ಯೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಈಗ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿದೆ, ಅದೇ ರೀತಿ ಕಳೆದ ಸಿದ್ದರಾಮಯ್ಯನವರ ಒಂದು ಸರ್ಕಾರದ ಅವಧಿಯಲ್ಲಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆದಂಥದ್ದು. ಅತಿ ಹೆಚ್ಚು ರೈತರುಗಳು ಇಡೀ ರಾಜ್ಯಾದ್ಯಂತ ತಮ್ಮ ಕೃಷಿಯ ಚಟುವಟಿಕೆಗಳಿಗೆ ತಾವೆಲ್ಲ ಹೆಚ್ಚಿನ ಸಾಲವನ್ನು ಏನು ಪಡೆದಿದ್ರಿ, ಆ ಸಾಲದ ಒಂದು ಹೊರೆ, ಆ ಸಾಲದ ಒಂದು ಭಾರ ತಮ್ಮ ಹೆಗಲ ಮೇಲೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಆ ಸಾಲವನ್ನು ನೀವು ತೀರಿಸಲಿಕ್ಕಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ
ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು 2013 ಹಾಗೂ 2018 ಮಧ್ಯೆ ಪ್ರಾರಂಭ ಆದಂಥದ್ದಣ. ಅದರಲ್ಲಿ ಬಹುತೇಕ ಮಂಡ್ಯ ಜಿಲ್ಲೆಯ ರೈತರುಗಳು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನು ಅಪ್ಪತಕ್ಕಂಥ ಒಂದು ಕ್ಷಣ ಅವತ್ತು ಕುಮಾರಣ್ಣ ಅವರು ಯಾವ ಸರ್ಕಾರವೂ ಇರಲಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರಲಿಲ್ಲ. ಆದರೆ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆನಲ್ಲಿ ಏನು ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ಸಾವನ್ನಪ್ಪಿದ್ರಿ, ಆತ್ಮಹತ್ಯೆಗಳನ್ನ ಮಾಡ್ಕೊಂಡ್ರಿ. ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಪ್ರತಿ ರೈತಾಪಿ ಕುಟುಂಬದ ಮನೆಗಳಿಗೆ ತೆರಳಿ ಸಾಂತ್ವನವನ್ನು ಹೇಳದಷ್ಟೇ ಅಲ್ದಿರ ಆರ್ಥಿಕವಾಗಿ ನೆರವನ್ನು ನೀಡಿ ಅವತ್ತು ಒಂದು ದೃಢವಾದಂಥ ಒಂದು ಸಂಕಲ್ಪವನ್ನು ತೊಡ್ತಾರೆ, ಒಂದು ಮಾತನ್ನ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ. 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜನತಾದಳ ಪಕ್ಷ ಒಂದು ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ರೈತರ ಪಕ್ಷ ಅಂತಕ್ಕಂಥದ್ದು ಇವತ್ತು ಅನೇಕ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು 62 ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ರೈತರ ಪರವಾಗಿ ತೋರಿಸಿರ್ತಕ್ಕಂಥ ಒಂದು ಕಾಳಜಿ, ಒಂದು ಬದ್ಧತೆಯನ್ನ ಏನು ತೋರಿಸಿದ್ದೇವೆ. ಅವರ ಮಗನಾದಂಥ ರೈತರ ಮಗನಾದಂಥ ಕುಮಾರಣ್ಣ ಅವರು ಒಂದು ಮಾತನ್ನು ಕೊಡ್ತಾರಣ್ಣ. 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 6.5 ಕೋಟಿ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಜನತಾದಳ ಪಕ್ಷಕ್ಕೆ ಈ ಬಾರಿ ಸಂಪೂರ್ಣ ಬಹುಮತ ಕೊಟ್ಟಲ್ಲಿ ಒಮ್ಮೆ ಸಂಪೂರ್ಣವಾಗಿ ರೈತರ ಸಾಲವನ್ನು ಮನ್ನಾ ಮಾಡ್ತಾನೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು, ಒಂದು ಸಂದೇಶವನ್ನು ಒಂದು ರಾಜ್ಯಕ್ಕೆ ಸಾರಿರ್ತಕ್ಕಂಥದ್ದನ್ನ ತಾವು ಮರ್ತಿಲ್ಲ ಅಂತ ಅನ್ಕೊಂಡಿದ್ದೇನಣ್ಣ. ನಮಗೆ ಬಂದಂಥದ್ದು ಕೇವಲ 37 ಸ್ಥಾನಗಳು. 37 ಸ್ಥಾನಗಳು ಪಡ್ಕೊಂಡು ಬಹಳ ಸುಲಭವಾಗಿ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ವಾಪಸ್ ಪಡೆದುಕೊಳ್ಬೋದಾಗಿತ್ತು. ನಮಗೆ ಸಂಪೂರ್ಣ ಬಹುಮತ ಬರಲಿಲ್ಲ, ನಮಗೆ ಅತ್ಯಂತ ಒತ್ತಡ ಇದೆ, ಆರ್ಥಿಕ ಪರಿಸ್ಥಿತಿಗಳು, ಸ್ಥಿತಿಗತಿಗಳು ಇವತ್ತು ರಾಜ್ಯದಲ್ಲಿ ಸರಿ ಇಲ್ಲ ಅಂತಕ್ಕಂಥದ್ದು ಎಂದು ಕೂಡ ಅವ್ರು ಹೇಳಿ ಅವರು ಕೊಟ್ಟಂತ ಮಾತನ್ನ ವಾಪಸ್ ಪಡೆದುಕೊಳ್ಳಲಿಲ್ಲ. ಆದರೆ ತಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಸಾಕ್ಷಿ ಗುಡ್ಡೆ ಇವತ್ತೇನು 25,000 ಕೋಟಿ ಈ ರಾಜ್ಯದ ಇತಿಹಾಸದಲ್ಲಿ, ಈ ದೇಶದ ಇತಿಹಾಸದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ದೇವೇಗೌಡರ ಸುಪುತ್ರರು, ರೈತರ ಮಗನು ಅಂತಕ್ಕಂಥ ತಾವೇನಿವತ್ತು ಬಿರುದನ್ನ ಕೊಟ್ಟಿದ್ದೀರಿ, ಅದು ಮಾನ್ಯ ಪೂಜ್ಯ ತಂದೆಯವರು ಅಂತಕ್ಕಂಥದ್ದು ಇವತ್ತಿಗೂ ಕೂಡ ರೈತಾಪಿ ವರ್ಗದ ತಂದೆ ತಾಯಂದ್ರುಗಳು ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಹೃದಯದಲ್ಲಿ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಾ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನಣ್ಣ. ಯಾಕೆಂದರೆ ಕಳೆದ 15 ದಿನದಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಚಿವರಿರ್ಬೋದು, ಕಾಂಗ್ರೆಸ್ ಪಕ್ಷದ ಶಾಸಕ ಮಿತ್ರರುಗಳಿರ್ಬೋದು, ಯಾವ ರೀತಿ ದುರಾಂಕಾರದ ಮಾತುಗಳನ್ನ, ದುರಾಂಕಾರದ ಒಂದು ಪರಮಾವಧಿಯ ಒಂದು ಮಾತುಗಳನ್ನ ಪ್ರತಿನಿತ್ಯ ರಾಜ್ಯದಲ್ಲಿ ಇವತ್ತು ಕುಮಾರಣ್ಣನ ಬಗ್ಗೆ ಅತ್ಯಂತ ಲಘುವಾಗಿ, ವ್ಯಕ್ತಿಗತವಾಗಿ ಇವತ್ತು ಅವರ ಆರೋಗ್ಯದ ವಿಚಾರವಾಗೂ ಕೂಡ ಇಲ್ಲಿರ್ತಕ್ಕಂಥ ಗೌರವಾನ್ವಿತ ಶಾಸಕರೇ ರಮೇಶ್ ಬಂಡಿ ಸಿದ್ದೇಗೌಡ್ರೆ, ದಯಮಾಡಿ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನಮ್ಮ JDS ಪಕ್ಷದ ಕಾರ್ಯಕರ್ತರನ್ನ ಕೆರಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಡಿ. ನಾವು ಅತ್ಯಂತ ಆರೋಗ್ಯಕರವಾದಂಥ ಒಂದು ಚುನಾವಣೆ, ಅತ್ಯಂತ ಆರೋಗ್ಯಕರವಾದಂಥ ವಾತಾವರಣವನ್ನ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನಡೆಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದೇವೆ. ಆದರೆ ಒಂದು ತಾವು ನೆನೆಸ್ಕೊಳ್ಬೇಕಾಗ್ತದೆ, ತಾವು ರಾಜಕಾರಣವನ್ನ ಪ್ರಾರಂಭ ಮಾಡಲಿಕ್ಕೆ ಯಾವ ಪಕ್ಷದ ಕಾರ್ಯಕರ್ತರುಗಳು ಹಗಲು ರಾತ್ರಿ ತಮ್ಮ ಪರವಾಗಿ ನಿಂತು ಶ್ರಮಿಸಿದ್ರು, ಯಾವ ಪಕ್ಷದ ನಾಯಕರ ಹೆಸರಲ್ಲಿ ಇವತ್ತು ನೀವು ಶಾಸಕರಾಗಿ ಆಯ್ಕೆ ಆದ್ರಿ, ಇವತ್ತು ಇಂಥ ಒಂದು ಸ್ಥಾನ ತಾವು ಪಡಿಲಿಕ್ಕೆ ಯಾವ ಪಕ್ಷ, ಯಾವ ನಾಯಕ, ಯಾವ ಪಕ್ಷದ ಕಾರ್ಯಕರ್ತರು ನಿಮ್ಮ ಜೊತೆನಲ್ಲಿ ನಿಂತರು ಅಂತಕ್ಕಂಥದ್ದನ್ನ ನೀವು ಮರಿಬಾರ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಅಲ್ಲಿ ನೋಡಿ ನಮ್ಮ ಮುಕುಂದಣ್ಣ ಹಿರೀಕರು ತೋರಿಸ್ತಾರೆ, ಜನತಾದಳದ ಶಾಲಾ, ಜನತಾದಳದ ಸಿಂಬಲ್ ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಈ ರೀತಿ ನೀವು ಮಾತನಾಡ್ತಕ್ಕಂಥದ್ದು ನಿಮ್ಮ ಹಿರಿತನಕ್ಕೆ ಶೋಭೆ ತರೋದಿಲ್ಲ. ಇನ್ನೊಂದು ನಾನು ಹೇಳ್ಬೇಕಾಗ್ತದಣ್ಣ, ತಂದೆ ಅವರಿಗೆ ತಮ್ಮೆಲ್ರಿಗೂ ಗೊತ್ತಿದ್ದಾಗೆ
2 ಬಾರಿ ಹೃದಯದ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರ್ತಕ್ಕಂಥವ್ರು. ಅದಕ್ಕೆ ಕಾರಣ ಏನು, ವಾಲ್ವ್ ರಿಪ್ಲೇಸ್ಮೆಂಟ್ ಸರ್ಜರಿ ನಡೆದಿದೆ. ಕಳೆದ 2 ಬಾರಿನೂ ಕೂಡ ಓಪನ್ ಹಾರ್ಟ್ ಸರ್ಜರಿ ನಡೆದಂಥದ್ದು. ಈಗಲೂ ಕೂಡ ಅವ್ರ ಎದೆ ಮೇಲೆ 6 ಇಂಚ್ ಮಾರ್ಕ್ ಅದೇ ಅಲ್ವೇ? ಬಹುಶಃ ಯಾರು ನೋಡಿದ್ದೀರೇನೋ ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಹಾಗಾಗಿ ಈ ಬಾರಿ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ವೈದ್ಯಕೀಯ ಕ್ಷೇತ್ರ ಬಹಳ ಮುಂದುವರಿತಾ ಇದೆ. ಬಹುಶಃ ನಮ್ಮ ಯುವಕ ಮಿತ್ರರು ದಯಮಾಡಿ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಯೂಟ್ಯೂಬ್ ಮೂಲಕವಾಗಿ ಒಂದು ವಿಡಿಯೋನ ತಿಳುವಳಿಕೆ ಮೂಡಿಸಿ, ಒಂದು ವಿಡಿಯೋ ತೋರಿಸುವ ಮೂಲಕ ಟ್ಯಾವಿ ಅಂತಕ್ಕಂಥ ಒಂದು ಇಂಗ್ಲೀಷ್ನಲ್ಲಿ ಒಂದು ಪದ ಉಪಯೋಗಿಸ್ತಾರೆ. ಟ್ಯಾವಿ ಅಂತಕ್ಕಂಥ ಒಂದು ಹೊಸ ತಂತ್ರಜ್ಞಾನ, ಒಂದು ಹೊಸ ಪ್ರೊಸೀಜರು. ಯಾವ ರೀತಿ ಆಂಜಿಯೋಪ್ಲಾಸ್ಟಿ ಮಾಡ್ತಾರಲ್ಲ ತೊಡೆ ಭಾಗದಿಂದ, ಯಾವ ರೀತಿ ಒಂದು ಆ ತಂತ್ರಜ್ಞಾನವನ್ನು ಒಂದು 6 ವರ್ಷದ ಹಿಂದೆ ಕಂಡಿಡ್ಕೊಂಡಕ್ಕಂಥದ್ದು ಮೆಡಿಕಲ್ ಫೀಲ್ಡಲ್ಲಿ, ಅದನ್ನು ತಂದೆ ಅವ್ರಿಗೆ ಅಳವಡಿಸಿ ಈ ಒಂದು ಪ್ರೊಸೀಜರ್ನ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳಬೇಕಾಗ್ತದೆ, ಇವತ್ತು ನಮ್ಮ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆ, ಹೌದಲ್ವಣ್ಣ? ಅದರಲ್ಲಿ ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಒಬ್ಬ ಹೃದಯವಂತ, ಒಬ್ಬ ಪುಣ್ಯಾತ್ಮ, ಹಲವಾರು ಲಕ್ಷಾಂತರ ಜನ ಬಡ ಕುಟುಂಬಗಳ ರಕ್ಷಣೆ ಮಾಡಿರ್ತಕ್ಕಂಥ, ಜೀವದಾನವನ್ನು ಮಾಡಿರ್ತಕ್ಕಂಥದ್ದು ಡಾಕ್ಟರ್ CN ಮಂಜುನಾಥ್ ಅಂತಕ್ಕಂಥವ್ರು. ಹಲವಾರು ದಶಕಗಳ ಕಾಲ ಏನು ಜಯದೇವ ಸಂಸ್ಥೆಯ ಒಂದು ನಿರ್ದೇಶಕರಾಗಿ ಯಾವುದೇ ಅಪೇಕ್ಷೆ ಇಲ್ದಿರ ನಿಸ್ವಾರ್ಥವಾಗಿ ಬರ್ತಕ್ಕಂಥ ಪ್ರತಿ ಬಡ ಕುಟುಂಬಗಳಿಗೆ ಇಡೀ ರಾಜ್ಯದಲ್ಲಿ ಅವರ ಸೇವೆಯನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ಸಲ್ಲಿಸಿದ್ದಾರೆ, ಆಪರೇಷನ್ ಮೂಲಕ ಅವ್ರು ಏನು ಉಚಿತವಾದಂಥ ಒಂದು ಚಿಕಿತ್ಸೆಯನ್ನು ಲಕ್ಷಾಂತರ ಬಡ ಕುಟುಂಬಗಳಿಗೆ ಇವತ್ತು ಜೀವದಾನವನ್ನು, ಜೀವ ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ ಹೃದಯವಂತ ಅಂತಕ್ಕಂಥ ಒಂದು ಬಿರುದು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನುಭಾವ. ಅದೇ ರೀತಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನು ಕುಮಾರಣ್ಣ ಅವರು ನಮ್ಮ ಮನೆಗೆ ಬರ್ತಕ್ಕಂಥವ್ರು ಪ್ರತಿನಿತ್ಯ ಯಾವುದೋ ಗುತ್ತಿಗೆದಾರರಾಗಲಿ ಯಾವುದೋ ಶ್ರೀಮಂತರುಗಳಾಗಲಿ ಬರ್ತಕ್ಕಂಥವ್ರು ಅಲ್ಲಣ್ಣ. ನಮ್ಮ ಮನೆಗೆ ಇವತ್ತಿಗೂ ಕೂಡ ಬರ್ತಕ್ಕಂಥವ್ರು ಕಷ್ಟ ಹೇಳ್ಕೊಂಡು ನಮ್ಮ ತಂದೆಯವ್ರ ಹತ್ರ, ರೈತಾಪಿ ವರ್ಗದ ತಂದೆ ತಾಯಂದ್ರುಗಳಿರ್ಬೋದು, ನೊಂದಿರ್ತಕ್ಕಂಥ ಶೋಷಿತ ವರ್ಗದವರು ಇರ್ಬೋದು, ಅನೇಕ ಜನರು ಇವತ್ತು ನಮ್ಮ ತಂದೆಯವರು ಎಂದು ಕೂಡ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಯಾವ ಜಾತಿಗೆ ಸೇರಿದವರು, ನೀವು ಯಾವ ಸಮುದಾಯಕ್ಕೆ ಸೇರಿದವರು ಅಂತಕ್ಕಂಥದ್ದನ್ನು ಕೇಳಲಿಲ್ಲ. ಒಬ್ಬ ಮನುಷ್ಯ ನೋವಿನಲ್ಲಿದ್ದಂಥ ಸಂದರ್ಭದಲ್ಲಿ ಆ ನೋವಿಗೆ ಮಿಡಿತಕ್ಕಂಥ ಒಂದು ಹೃದಯ, ತಾಯಿ ಹೃದಯ, ಮಾತೃ ಹೃದಯ ಯಾರಾದರೂ ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಇದ್ರೆ ಅದು ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ತಾವೇ ಬಿರುದನ್ನು ಕೊಟ್ಟಿದ್ದೀರಿ. ಒಂದು ಕಡೆ ಮಂಜಣ್ಣ ಅವರು ಹೃದಯವಂತ, ಇನ್ನೊಂದು ಕಡೆ ಕುಮಾರಣ್ಣ ಅವರು ಹೃದಯವಂತ. ಇವಿಬ್ಬರು ಹೃದಯವಂತರು ಇವತ್ತು ರಾಷ್ಟ್ರದ ಒಂದು ಸೇವೆಗೆ ನಿಂತಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಬಗ್ಗೆ ನಾವು ಮಾತನಾಡಬೇಕಾಗ್ತದೆ. ಕಳೆದ 10 ವರ್ಷದಿಂದ 1 ದಿನಗಳ ಕಾಲ ಕೂಡ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು 1 ದಿನ ವಿಶ್ರಾಂತಿಯನ್ನು ಪಡೆದಿರ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇಡೀ ರಾಜ್ಯಕ್ಕೆ, ದೇಶದ ಒಂದು ಅಭಿವೃದ್ಧಿಗೋಸ್ಕರ, ದೇಶದ ರಕ್ಷಣೆಗೋಸ್ಕರ, ದೇಶದ ಸುಭದ್ರತೆಗೆ ಕಾಪಾಡಲಿಕ್ಕೆ ನರೇಂದ್ರ ಮೋದಿಜಿಯವರು ಇವತ್ತು ನಿಂತಿರ್ತಕ್ಕಂಥದ್ದು. ಅವರ ಜೊತೆಯಲ್ಲಿ ತಾವೆಲ್ಲ ಗಮನಿಸಿರ್ಬೇಕಣ್ಣ, ಇವತ್ತು ದೇವೇಗೌಡರು ಸಾಹೇಬರು 62 ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಏನು ಅವರು ಒಂದು ಜಾತ್ಯತೀತ ಅಂತಕ್ಕಂಥ ಸೈದ್ಧಾಂತಿಕ ಒಂದು ನೆಲೆಯನ್ನು ನಂಬಿ ಪಕ್ಷವನ್ನು ಕಟ್ಟಿದ್ರು. ಬಹುಶಃ ಮೊದಲನೇ ಬಾರಿ ದೇವೇಗೌಡರು ಸಾಹೇಬರು, ನಮ್ಮ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು, ರೈತರ ಮಗ, ಈ ಬಾರಿ ಬಿಜೆಪಿಗೆ ಅವರ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು. ಇವತ್ತೇನು ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇದೆಯಲ್ಲ, ಇವತ್ತು ಒಂದು ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷ ಈ ಬಾರಿ 28 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಹೆಚ್ಚಾಗಿ ದುರಾಸೆ ಬಿದ್ದಿಲ್ಲ. ಇದು ರಾಷ್ಟ್ರದ ಚುನಾವಣೆ, ಇದು ದೇಶದ ಚುನಾವಣೆ. ಬಹಳಷ್ಟು ಜನ ಕಾರ್ಯಕರ್ತರುಗಳು, ಮುಖಂಡರುಗಳು ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ರು. ಪ್ರಾರಂಭಿಕ ಹಂತದಲ್ಲಿ ಏನು JDS ಪಕ್ಷ BJP ಜೊತೆ ಬೆಂಬಲವನ್ನು ಸೂಚಿಸಿದ್ದೇವೆ, NDA ಮೈತ್ರಿಕೂಟಕ್ಕೆ ಭಾಗವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ, ಬಹಳಷ್ಟು ಜನ ಒಂದು ಅಪೇಕ್ಷೆ ಇಟ್ಕೊಂಡಿದ್ರು.
ಕನಿಷ್ಠ ಪಕ್ಷ 5-6 ಸ್ಥಾನಗಳು ಈ ಬಾರಿ ಜನತಾದಳ ಪಕ್ಷ ಗಳಿಸುತ್ತೆ ಅಂತಕ್ಕಂಥದ್ದು. ಆದರೆ ದೆಹಲಿಗೆ ನಾನೇ ನಮ್ಮ ತಂದೆಯವ್ರ ಜೊತೆ 5-6 ಬಾರಿ ಹೋದಂಥ ಸಂದರ್ಭದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾಜಿ ಅವರು ಇರ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ಇರ್ಬೋದು, ನಮ್ಮ ತಂದೆಯವರು ಎಂದೂ ಕೂಡ ನಮಗೆ 5-6 ಸ್ಥಾನ ಕೊಡಿ, 8 ಸ್ಥಾನ ಕೊಡಿ, 10 ಸ್ಥಾನ ಕೊಡಿ ಅಂತಕ್ಕಂಥದ್ದು ನಾವು ಅವ್ರ ಮುಂದೆ ಕೇಳಿದಂಥದ್ದಲ್ಲಣ. ಇದು ದೇಶದ ಚುನಾವಣೆ, ಇದು ರಾಷ್ಟ್ರದ ಚುನಾವಣೆ. ಇವತ್ತು 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಕೇವಲ ಮೇಲ್ಮಟ್ಟದಲ್ಲಿ ಇವತ್ತು ನಾಯಕರುಗಳು, ರಾಷ್ಟ್ರೀಯ ನಾಯಕರುಗಳು, ರಾಜ್ಯ ನಾಯಕರುಗಳು ಕೈ ಕುಲುಕ್ತಕ್ಕಂಥದ್ದಲ್ಲಣ. ಬಹಳ ಸ್ಪಷ್ಟವಾದಂಥ ಸಂದೇಶವನ್ನ ನಮ್ಮ ಪಕ್ಷದ ವರಿಷ್ಠರು, ಮಾಜಿ ಮುಖ್ಯಮಂತ್ರಿಗಳು, ಇನ್ನೊಬ್ರು ರೈತಾಪಿ ವರ್ಗದ ನಾಯಕರು ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು ಕೂಡ ಇದ್ರು. ಏನು ರಾಜ್ಯ ಸಮನ್ವಯ ಸಮಿತಿಯಲ್ಲಿ ಬಹಳ ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು, ಒಂದು ಸಂದೇಶವನ್ನ ಇಡೀ ರಾಜ್ಯಕ್ಕೆ 4 ದಿನಗಳ ಹಿಂದೆ ರಾಜ್ಯದ ನಮ್ಮ ನಾಯಕರುಗಳು ಸಾರಿರ್ತಕ್ಕಂಥದ್ದು. ದಯಮಾಡಿ ಇಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಕೇಳ್ಕೊಳ್ತಕ್ಕಂಥದ್ದಣ್ಣ, ಯಾವ ರೀತಿ 2019ರಲ್ಲಿ ಕಾಂಗ್ರೆಸ್ ಪಕ್ಷದವ್ರ ಜೊತೆ ಒಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿದ್ವು. ಆ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ವು. ಆದರೆ ಮಂಡ್ಯದಲ್ಲಿ ಏನಾಯಿತು, ತುಮಕೂರಿನಲ್ಲಿ ದೇವೇಗೌಡರನ್ನ ಆ ವಯಸ್ಸಿ ಇವತ್ತು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ದಯಮಾಡಿ ಇವತ್ತು ಒಂದು ಒಳ್ಳೆಯ ಉದ್ದೇಶಕ್ಕೆ, ಇವತ್ತು ಈ ದೇಶದ ಒಂದು ಅಭಿವೃದ್ಧಿಗೆ, ಈ ದೇಶದ ಸುಭದ್ರತೆಗೆ, ರಕ್ಷಣೆಗೋಸ್ಕರ ಇವತ್ತು ದೇವೇಗೌಡರು ಸಾಹೇಬರು ಇವತ್ತು ಕೈ ಜೋಡಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವ್ರ ಜೊತೆ. ಹಾಗಾಗಿ ನಮಗೆ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಈ ಬಾರಿ JDS ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಬೇಕು ಅಂತಕ್ಕಂಥದ್ದಾದರೆ ತಳಮಟ್ಟದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರುಗಳು ಅಣ್ಣ ತಮ್ಮಂದರ ರೀತಿಯಲ್ಲಿ ಒಗ್ಗಟ್ಟಿನಿಂದ, ಒಮ್ಮನಸ್ಸಿನಿಂದ, ಮನಸ್ಸಿನಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಅದನ್ನೆಲ್ಲ ಬಗೆಗಿಟ್ಟು ಇವತ್ತು ದೇಶಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೇನಣ್ಣ. ನಮ್ಮ ನಾಯಕರುಗಳು ಅನೇಕ ವಿಚಾರಗಳ ಬಗ್ಗೆ ಈಗಾಗಲೇ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಬಹುಶಃ ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ಅವ್ರ ಪರವಾಗಿ ನಾನೇನು 15 ದಿನದಿಂದನೂ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದೇನೆ. ಅಲ್ಲಿ ಕೂಡ ಒಂದು ಪಕ್ಷಾತೀತವಾದಂಥ ಒಂದು ಅಲೆ ಇವತ್ತು ಮಂಜುನಾಥ್ ಪರವರಿಗೆ ಎದ್ದಿರೋದು. ಅದೇ ರೀತಿ ಮಂಡ್ಯದಲ್ಲೂ ಕೂಡ ಇವತ್ತು ಕುಮಾರಣ್ಣನ ಪರವಾಗಿ ಒಂದು ಪಕ್ಷಾತೀತವಾದಂಥ ಒಂದು ಪ್ರೀತಿ, ವಿಶ್ವಾಸ, ಒಂದು ಹಾರೈಕೆ ಇವತ್ತು ಕುಮಾರಣ್ಣನ ಮೇಲೆ ಇದೆ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದ್ದೇವಣ್ಣ. ಆದರೆ ಈ ಚುನಾವಣೆ ರೀತಿ ನಾವು ಮಾಡಬೇಕಾಗ್ತದೆ. ಇದು ಸಂಸತ್ ಚುನಾವಣೆ ಇರ್ಬೋದು, ಆದರೆ ಯಾವ ರೀತಿ ನೀವು ಗ್ರಾಮ ಪಂಚಾಯಿತಿಗಳಲ್ಲಿ, ನಿಮ್ಮ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಡೈರಿ, VSSN ಯಾವ ರೀತಿ ನೀವು ನಿಮ್ಮ ಸ್ಥಳೀಯ ಚುನಾವಣೆಗಳಲ್ಲಿ ನಿಮ್ಮ ಚುನಾವಣೆ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನೀವು ನಿಂತು ಹೋರಾಟ ಮಾಡ್ತೀರಿ, ಅದೇ ರೀತಿ ನಾವು ಯಾರೂ ಮೈ ಮರಿದಿರಾ 26ನೇ ತಾರೀಕು ಏನು ಮತ ಚಲಾವಣೆ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಚುನಾವಣೆ ದಿನಾಂಕ ಪ್ರಕಟ ಆಗಿದೆ. 26ವರೆಗೂ ನಾವು ಯಾರೂ ಕೂಡ ಮೈ ಮರಿದಿರ, ಒಂದು ಕ್ಷಣನೂ ಮೈ ಮರಿದಿರ ಪ್ರಾಮಾಣಿಕವಾಗಿ ನಿಂತು ನಮ್ಮ ಕುಮಾರಣ್ಣನ ಒಂದು ಗೆಲುವಿಗೆ, ಇದು ಕುಮಾರಣ್ಣನ ಗೆಲುವಲ್ಲ, ಇದು ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಗೆಲುವಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೇನಣ್ಣ. ಕಾವೇರಿಯ ವಿಚಾರವಾಗಿ ಅಣ್ಣ ಕೊನೆಯದಾಗೆ ಮುಗಿಸ್ತೇನೆ. ಮಳವಳ್ಳಿನಲ್ಲೂ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಕಾವೇರಿಯ ವಿಷಯವಾಗಿ ಸಚ್ಚಿದಾನಂದ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನಾರಿಮನ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ನಲ್ಲಿ ನಾರಿಮನ್ ಅಂತಕ್ಕಂಥ ಹಿರಿಯ ಖ್ಯಾತ ವಕೀಲರು ಇತ್ತೀಚಿನ ದಿನಗಳಲ್ಲಷ್ಟೇ ನಿಧನರಾದಂಥದ್ದು. ಆ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ತಂದೆಯವರು ಇಬ್ಬರು ದೆಹಲಿನಲ್ಲಿದ್ವಿ. ವಿಷಯ ತಿಳಿತಾ ಇದ್ದಂಗೆ ಹೋಗಿ ಅವರ ಅಂತಿಮ ಸಂಸ್ಕಾರಕ್ಕೆ ಇಬ್ರು ಕೂಡ ಪಾಲ್ಗೊಂಡಂಥದ್ದು. ಇವತ್ತು ನಾರಿಮನ್ ಅವ್ರನ್ನ ನಾವು ಮರಿಕೂಡ್ದು. ಆ ಖ್ಯಾತ ವಕೀಲರು ಏನು 92 ವಯಸ್ಸಲ್ಲಿ ಪ್ರಾಣವನ್ನು ಬಿಟ್ಟರು. ನಮ್ಮ ಕಾವೇರಿಯ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದವನ್ನು ಮಾಡುವ ಮೂಲಕ ಒಂದು ದಿನ ₹1 ಅಪೇಕ್ಷೆ ಪಡೆದಿರ ನಮ್ಮ ಮಂಡ್ಯ ಜಿಲ್ಲೆ ಕಾವೇರಿ ವಿಚಾರವಾಗಿ ನಾರಿಮನ್ ಅವರು ದುಡ್ದಂಥದ್ದು ರಾಜ್ಯದಲ್ಲಿ ಇವತ್ತು
ಸರ್ಕಾರಕ್ಕೆ ನಾನು ಹೇಳಿಸ್ಲಿಕ್ಕೆ ಬಯಸ್ತೇನೆ. ತಂದೆಯವರು ಅವತ್ತು ನನ್ನ ಹತ್ರ ಬಹಳ ನೋವಿನಿಂದ ವ್ಯಕ್ತಪಡಿಸಿದ್ರು. ಏನಿರ್ತಕ್ಕಂಥ ಸರ್ಕಾರ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ನಾರಿಮನ್ ಅವರು ಕಾವೇರಿಯ ಒಂದು ವಿಚಾರವಾಗಿ ಒಂದು ದಿನ ಕೂಡ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಖ್ಯಾತ ವಕೀಲರಿಗೆ ಕೊನೆಯ ಪಕ್ಷ ರಾಜ್ಯದಲ್ಲಿ ಅವ್ರ ಪರವಾಗಿ ಅವರು ಸತ್ತಂತ ಒಂದು ದಿನ, ಅವರು ನಿಧನರಾದಂಥ ಒಂದು ದಿನ, ಅವ್ರ ಬಗ್ಗೆ ರಾಜ್ಯದಲ್ಲಿ ಒಂದು ಸ್ವರ ಎತ್ತಲಿಲ್ವಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಶ್ಲಾಘನೀಯ. ಇದು ನಿಜಕ್ಕೂ ಬಹಳ ನೋವಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದಣ್ಣ. ಹಾಗಾಗಿ ಇವತ್ತೇನು 2,000 ರೂಪಾಯಿ 5 ಗ್ಯಾರಂಟಿಗಳು, 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷದ ಏನು ನಾಯಕರುಗಳು ಇರ್ಕೊಂಡು ಹೊರಟಿದಾರಣ್ಣ. ರಾಜ್ಯದಲ್ಲಿ ಒಂದು ಕಡೆ ಬರಗಾಲ, 800ಕ್ಕೂ ಹೆಚ್ಚು ಜನ ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ. ಇವರು 5 ಗ್ಯಾರಂಟಿಗಳ ಫಲಾನುಭವಿಗಳ ಸಭೆ ಜಿಲ್ಲಾ ಮಟ್ಟದಲ್ಲಿ. ಇದಕ್ಕೆ ಖರ್ಚು ವೆಚ್ಚ ಎಷ್ಟಾಗ್ತದೆ? 4 ರಿಂದ 5 ಕೋಟಿ ಖರ್ಚು ವೆಚ್ಚ. ಪ್ರತಿ ಜಿಲ್ಲೆನಲ್ಲೂ ಫಲಾನುಭವಿಗಳ ಸಭೆ ಮಾಡ್ತಾ ಇದ್ದಾರೆ. ಸುರೇಶ್ ಅಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಬಹಳ ವಿಷಯಾಧಾರಿತವಾಗಿ, ಅರ್ಥಪೂರ್ಣಕವಾಗಿ, ಬಹಳ ಹಾಸ್ಯಾಸ್ಪದವಾಗಿ ಮಂಡ್ಯದ ಒಂದು ಸ್ಥಳೀಯ ಒಂದು ಭಾಷೆಯನ್ನು ಉಪಯೋಗಿಸಿ ಏನು ಸುರೇಶ್ ಅಣ್ಣವ್ರು ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರಲ್ಲ. ಇವತ್ತೇನು ಪತ್ರಿಕೆಗಳಲ್ಲಿ ಜಾಹೀರಾತುಗಳ ಮೇಲೆ ಜಾಹೀರಾತುಗಳು, ಜಾಹೀರಾತು ಮೇಲೆ ಜಾಹೀರಾತು, ಏನು 5 ಪೇಜು 6 ಪೇಜು, ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಒಂದು ಕಡೆ ನಮ್ಮ ಹೆಣ್ಮಕ್ಳುಗಳಿಗೆ 2,000 ರೂಪಾಯಿ ಕೊಡ್ತೀರಿ ಅಂತಾರೆ. ಇನ್ನೊಂದು ಕಡೆ ನಮ್ಮ ಗಂಡೈಕ್ಳು ಹೊಟ್ಟೆ ಮೇಲೆ ಪಾಪ ಬೆಲೆ ಏರಿಕೆ ಮಾಡಿ ಹೊಟ್ಟೆ ಮೇಲೆ ಹೊಡೆದು ಅದು ಡಬಲ್ ರೇಟ್ ಕಿತ್ಕೋತಾರೆ. ಇದು ಕಾಂಗ್ರೆಸ್ ಪಕ್ಷದ ಸಾಧನೆಗಳು. ಒಂದು ಮಾತು ಹೇಳ್ತೇನಣ್ಣ, ಒಂದು ಟಬಲ್ ಕೊಡ್ಬರು, ಒಂದು ಮಾತು ಹೇಳ್ತೇನಣ್ಣ. ಇವತ್ತು ಸರ್ಕಾರ ರಚನೆಯಾಗಿ 1 ವರ್ಷ ಆಗದೆ, ಹೌದಲ್ವೇ? 224 ಕ್ಷೇತ್ರದಲ್ಲಿ ಶಾಸಕರುಗಳಿದ್ದಾರೆ, ಹೌದಲ್ವೇ? ಅದರಲ್ಲಿ 135 ಜನ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿದ್ದಾರೆ, ಹೌದಲ್ವೇ? ಇವತ್ತು 224 ಕ್ಷೇತ್ರದ ಶಾಸಕರುಗಳಿಗೆ ಒಂದು ಪ್ರಶ್ನೆ ಕೇಳಿ. ಎಷ್ಟು ಜನ ಶಾಸಕರುಗಳಿಗೆ ಇವತ್ತು ಸರ್ಕಾರ ರಚನೆಯಾಗಿ 1 ವರ್ಷ ಆಗದಲ್ಲ, ಎಷ್ಟು ಅನುದಾನಕ್ಕೆ ಹಣ ಬಿಡುಗಡೆ ಮಾಡಿದಿರಿ? ಯಾವ ರೀತಿ ಅಭಿವೃದ್ಧಿ ಕಾಣ್ತಾ ಇದೆ ರಾಜ್ಯ ಅಂತಕ್ಕಂಥದ್ದು 224 ಕ್ಷೇತ್ರದ ಶಾಸಕರುಗಳು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ. 135 ಜನ ಕಾಂಗ್ರೆಸ್ನ ಶಾಸಕರು ಈ ಪ್ರಶ್ನೆ ಕೇಳಬೇಕಾಗ್ತದೆ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಗ್ಯಾರಂಟಿಗಳು ಎಷ್ಟು ದಿನ ಕೊಡ್ತೀರಿ? ಮುಂದೆ ಹೇಳ್ತೀರಿ ಲೋಕಸಭಾ ಚುನಾವಣೆ ಆದಮೇಲೆ ನಮ್ಮ ಹತ್ರ ದುಡ್ಡಿಲ್ಲ, ಸರ್ಕಾರದ ಖಜಾನೆ ಖಾಲಿ ಆಗೋಗದೆ ಅಂತ. ಈಗಾಗಲೇ ನಮ್ಮ ರಾಮನಗರ ಜಿಲ್ಲೆನಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ನಮ್ಮ ಬಾಲಣ್ಣ ಅವರು ನಮ್ಮ ಪಕ್ಷದಿಂದನೇ ಬೆಳೆದ್ರು. ಇಲ್ಲೇ ನಮ್ಮ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಇದ್ದಂಗೆ ಅವರು ಕುಮಾರಣ್ಣನ ಒಟ್ಟಿಗೆ ಬೆಳೆದ್ರು. ಎಲ್ಲ ಒಟ್ಟಿಗೆ ಸಮಕಾಲದಲ್ಲಿ ಜೊತೆಯಲ್ಲೇ ನಿಂತ್ಕೊಂಡವರು. ಪಾಪ ವೇದಿಕೆ ಮೇಲೆ ಹೇಳ್ತಾರೆ, 5 ಗ್ಯಾರಂಟಿಗಳ ಫಲಾನುಭವಿ ಸಭೆಗಳೇನು ಮಾಡ್ತಾರೆ ನಮ್ಮ ರಾಮನಗರ ಜಿಲ್ಲೆನಲ್ಲಿ. ನಮ್ಮ ಗೌರವಾನ್ವಿತ ಮಾಗಡಿ ಶಾಸಕರು ಹೇಳ್ತಾರೆ, ನೋಡಿ ನೀವೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲಿಲ್ಲ ಅಂದ್ಕೊಳ್ಳಿ, ಈಗ ಬರ್ತಾ ಇರ್ತಕ್ಕಂಥ 5 ಗ್ಯಾರಂಟಿಗಳು ಇಲ್ಲಿಂದಿಲ್ಲೇ ರದ್ದು ಮಾಡ್ತೇವೆ ಅಂತಕ್ಕಂಥದ್ದು ಬಾಲಣ್ಣ ಅವರೇ ಹೇಳ್ತಿರಲ್ಲ. ನಮ್ಮ ಹೆಣ್ಣುಮಕ್ಳುಗಳು, ನಮ್ಮ ರಾಜ್ಯದ ಹೆಣ್ಣುಮಕ್ಳುಗಳು, ನಮ್ಮ ರೈತರುಗಳು ಫ್ರೀ ಕರೆಂಟ್ ಕೊಡಿ ಅಂದ್ರ, ನಮ್ಮ ಹೆಣ್ಮಕ್ಳು ಫ್ರೀ ಬಸ್ ಪಾಸ್ ಕೊಡಿ ಅಂದ್ರ, ನಮ್ಮ ಹೆಣ್ಮಕ್ಳು 2,000 ರೂಪಾಯಿ ಕೊಡಿ ನಮ್ಮ ಖಾತೆಗಳಿಗೆ ಅಂತ ಕೇಳಿದ್ರೇನ್ರಿ? ಕೇಳಿದ್ರ? ಮಾತು ಕೊಟ್ಟವ್ರು ನೀವು, ಪ್ರಣಾಳಿಕೆಯಲ್ಲಿ ಮಾತು ಬಿಡುಗಡೆ ಮಾಡಿದವ್ರು ನೀವು, ಪ್ರಣಾಳಿಕೆ ಹೊಡಿಸಿದವ್ರು ನೀವು. ಜನ ಕೇಳಿದ್ರ? ಜನಸಾಮಾನ್ಯರಿಗೆ ಕೇಳಿದ್ರ? ಹಾಗಾಗಿ ಅಣ್ಣ, ತಾವೆಲ್ಲ ಬಹಳ ಪ್ರಜ್ಞಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ. ಮಂಡ್ಯ ಜಿಲ್ಲೆನಲ್ಲಿ ವಿಶೇಷವಾಗಿ ನೀವೆಲ್ಲ ಅತ್ಯಂತ ಭಾವನಾತ್ಮಕ ಜೀವಿಗಳು ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಮ್ಮ ಎಲ್ಲರ JDS ಪಕ್ಷ ಹಾಗೂ BJP ಪಕ್ಷದ ಮುಖಂಡರುಗಳು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ತಾವೆಲ್ಲ ಗಮನಿಸಿರ್ಬೋದಣ್ಣ,
2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 7 ಜನ ಶಾಸಕರಿದ್ರು. ನಮ್ಮ JDS ಪಕ್ಷದಲ್ಲಿ 7 ಜನ ಶಾಸಕರ ಮಿತ್ರರಿಗೆ ನೀವು ಆಶೀರ್ವಾದ ಮಾಡಿದ್ರಿ. KR ನಗರನು ಸೇರಿದಂತೆ 8 ಜನ ಶಾಸಕರಿದ್ರು ಅಲ್ವೇ? ಎಲ್ಲ ನಮ್ಮ ಶಾಸಕ ಮಿತ್ರರು, ಬಹುತೇಕ ಒಂದಷ್ಟು ಜನ ಯುವ ಕಾರ್ಯಕರ್ತರಲ್ಲಿ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬ ಯುವ ಮುಖಂಡರಾಗಿ ಜನಸೇವೆಗೆ ಬರಬೇಕು ಅಂತಕ್ಕಂಥ ಒಂದು ಅಪೇಕ್ಷೆಯನ್ನ ತಾವುಗಳೇನು ಪಟ್ಟಿದ್ರಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕ ಮಿತ್ರರು ನನ್ನ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಗೌರವ, ಒಬ್ಬ ಯುವಕ ಬೆಳಿಬೇಕು, ಬೆಳೆದು ಮಂಡ್ಯ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಏನು ಕುಮಾರಣ್ಣ ಅವರು 8,500 ಕೋಟಿ ಅನುದಾನವನ್ನು ಕೊಟ್ಟಿದ್ರು, ಅದನ್ನು 8 ಕ್ಷೇತ್ರಗಳಿಗೆ ಇವತ್ತು ಅನುದಾನವನ್ನು ಸದ್ಬಳಕೆ ಮಾಡಿಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿ ಹಳ್ಳಹಳ್ಳಿನೂ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ, ಒಂದು ದೂರ ಕಲ್ಪನೆಯನ್ನು ಕುಮಾರಣ್ಣ ಅವ್ರೇನು ಕಟ್ಕೊಂಡಿದ್ರು. ಒಬ್ಬ ಯುವ ಮುಖಂಡನನ್ನು ಕರ್ಕೊಂಬಂದು ಅವನ್ನ ಸಂಸದರಾಗಿ ಆಯ್ಕೆ ಮಾಡಿ ನೀವು ಸೇವೆ ಮಾಡ್ತಕ್ಕಂಥದ್ದಕ್ಕೆ ನನ್ನನ್ನು ಕರ್ಕೊಂಬಂದು ನಿಲ್ಲಿಸಿದ್ರು. ಅವತ್ತು ನನಗೆ ರಾಜಕಾರಣದ ಹೆಚ್ಚಿನ ಅನುಭವ ಇರಲಿಲ್ಲ, ಆದರೆ ತಮ್ಮ ಎಲ್ಲ ಮನಸ್ಸಿನಲ್ಲಿ ಇರಬೇಕಣ್ಣ. ಇಲ್ಲೇ ಮಾಧ್ಯಮದವರು ಎಲ್ಲ ಸಾಕ್ಷಿ ಇದ್ದೀರಿ. ಇವತ್ತೇನು ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ನಾವೇನೇ ಮಾತನಾಡಿದ್ರು ಪ್ರತಿಯೊಂದು ಕೂಡ ರೆಕಾರ್ಡಿಂಗ್ ಆಗ್ತದೆ. ಯಾವುದು ಕೂಡ ನಾವು ಮುಚ್ಚಮರಿಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವೇಣ? ನಾನು ಎಂದಾದರೂ ಒಂದು ದಿನ ಯಾರ ಬಗ್ಗೆನಾದರೂ ಲಘುವಾಗಿ ಮಾತನಾಡಿದ್ನ? ಆ ಚುನಾವಣೆ ಸಂದರ್ಭದಲ್ಲಿ ಮಾತನಾಡಿದ್ನ? ಒಂದೇ ಒಂದು ದಿನ ನಾನು ವ್ಯಕ್ತಿಗತವಾಗಿ ಯಾರ ಬಗ್ಗೆ ಆದರೂ ಕೀಳವಾಗಿ ಮಾತಾಡಿದ್ನ? ಆ ಸಂಸ್ಕೃತಿ ನಂದಲ್ಲ. ನನ್ನಲ್ಲಿ ಒಂದು ಸ್ಪಷ್ಟತೆ ಇತ್ತು. ರಾಜಕಾರಣದ ಅನುಭವ ಅವತ್ತು ನನಗೆ ಕಮ್ಮಿ ಇದ್ರೂ ಕೂಡ ಯಾವ ರೀತಿ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಕಾವೇರಿಯ ವಿಚಾರವಾಗಿ, ಇಲ್ಲಿರ್ತಕ್ಕಂಥ ರೈತರ ವಿಚಾರವಾಗಿ ಅತ್ಯಂತ ಕಾಳಜಿಯನ್ನು ವಹಿಸಿ, ಬದ್ಧತೆಯನ್ನು ವಹಿಸಿ ಹಲವಾರು ವರ್ಷಗಳಿಂದ ನಿಮ್ಮ ಜೊತೆ ನಿರಂತರವಾಗಿ ಹಾಸನ ಜಿಲ್ಲೆನಲ್ಲಿ ಜನಿಸಿದಂಥ ದೇವೇಗೌಡರು ಸಾಹೇಬರು, ಹರದನಹಳ್ಳಿನಲ್ಲಿ ಜನಿಸಿದಂಥ ದೇವೇಗೌಡರು ಕುಮಾರಣ್ಣವರು, ರಾಮನಗರದಲ್ಲಿ, ಮಂಡ್ಯದಲ್ಲಿ, ತುಮಕೂರಿನಲ್ಲಿ, ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಇವತ್ತು ನಾಯಕರಾಗಿ ಬೆಳೆದಿದ್ದಾರೆ ಅಂತಕ್ಕಂಥದ್ದಾದರೆ ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ರಾಮನಗರ ಹಾಗೂ ಮಂಡ್ಯ ಜಿಲ್ಲೆಯ ನಮ್ಮ ತಂದೆ ತಾಯಂದ್ರುಗಳು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದಣ್ಣ. ಈ ಬಾರಿ ನನ್ನ ಮೇಲೆ ಸಾಕಷ್ಟು ಒತ್ತಡಗಳಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರೇ, ನೀವು ಯುವಕರಿದ್ದೀರಿ, 2 ಬಾರಿ ಈ ಒಂದು ಚಿಕ್ಕ ವಯಸ್ಸಿಗೆ ನೀವು ಸೋಲನ್ನು ಕಂಡಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಬಹಳ ಅತ್ಯಂತ ನೋವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದು ಇವತ್ತು ಪಕ್ಷಾತೀತವಾಗಿ ಪ್ರತಿಯೊಬ್ಬರು ನನ್ನನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಆದರೆ ಒಂದು ಮಾತು ಹೇಳ್ತಾರಣ್ಣ, ಈ ನಿಖಿಲ್ ಕುಮಾರಸ್ವಾಮಿ ಯುವಕ, ದೇವೇಗೌಡರ ಒಂದು ಹೋರಾಟದ ಒಂದು ಛಲ, ದೇವೇಗೌಡರ ಒಂದು ಹೋರಾಟದ ಒಂದು ಮನಸ್ಥಿತಿ ಇವತ್ತು ಈ ಒಂದು ಯುವಕನಲ್ಲಿ ಆ ಒಂದು ಸ್ಫೂರ್ತಿಯಾಗಿ ತಗೊಂಡು ನಿಮ್ಮ ಜೊತೆನಲ್ಲಿ ನನಗಿನ್ನೂ ವಯಸ್ಸು ಚಿಕ್ಕದಿದೆ. ರಾಜ್ಯದ ರೈತರ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ, ಎಲ್ಲ ಸಮುದಾಯದ ತಂದೆ ತಾಯಂದ್ರ ಪರವಾಗಿ ನಿಮ್ಮ ಜೊತೆನಲ್ಲಿ ನಿಂತು ಪ್ರಾಮಾಣಿಕವಾಗಿ ಈ ರಾಜ್ಯದ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಸ್ಪಷ್ಟವಾಗಿ ನಿರ್ಧಾರವನ್ನು ಮಾಡಿದ್ದೇನೆ. ಮೊನ್ನೆ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಾನು ಹಿಂಗೆ ಮಾತನಾಡ್ತಾ ಇದ್ದೆ. ಮಾತನಾಡಬೇಕಾದ್ರೆ ಒಂದಷ್ಟು ಜನ ಹಿರಿಯಕರು ಮಾತನಾಡಿ ಭಾಷಣ ಮುಗಿದು ಕೆಳಗಡೆ ಇಳಿದ ಮೇಲೆ ಭಾಳ ನೋವಿನಿಂದ ಒಂದು ಮಾತು ಹೇಳಿದ್ರು. ನಿಮ್ಮಲ್ಲಿ ಒಂದು ಪ್ರಬುದ್ಧತೆ ಬಂದಿದೆ, ನೀವು ಭಾಳ ಸ್ಪಷ್ಟ ಒಂದು ನಿಲುವಲ್ಲಿದ್ದೀರಿ, ನಮಗೆಲ್ಲ ಅತ್ಯಂತ ನೋವಿದೆ, ನಿಮಗೆ ಒಂದು ಸ್ಥಾನಮಾನ ಅತಿ ಶೀಘ್ರದಲ್ಲೇ ದೊರಕಲಿ ಅಂತಕ್ಕಂಥದ್ದು ಹೇಳಿದ್ರು. ನಾನು ಒಂದೇ ಮಾತು ಹೇಳಿದೆ, ಯಾವ ರೀತಿ ಕುಮಾರಣ್ಣನಿಗೆ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ, ಆ ರೀತಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯದಲ್ಲಿ ಹಳೆ ಮೈಸೂರು ಪ್ರಾಂತ್ಯ ಒಂದೇ ಅಂತಕ್ಕಂಥದ್ದಲ್ಲ, ನಾವು ಕಲ್ಯಾಣ ಕರ್ನಾಟಕ ಇರಲಿ, ಮುಂಬೈ ಕರ್ನಾಟಕ ಇರಲಿ, 7.5 ಕೋಟಿ ಜನತೆ ಇವತ್ತು ನಿಖಿಲ್ ಕುಮಾರಸ್ವಾಮಿನ ಒಂದು ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ಕ್ಷಣ ಇವತ್ತು ನನಗೇನೊಂದು ಹೃದಯದಲ್ಲಿ ನಮ್ಮ ತಂದೆಯವ್ರಿಗೆ, ನಮ್ಮ ತಾತ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನ ಕೊಟ್ಟಿದ್ದೀರಿ, ಅದಕ್ಕೆ ನಾನು ಸದಾ ಚಿರುಣೆಯಾಗಿರ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಇವತ್ತು ನಮಗೇನು ಮಾರ್ಗದರ್ಶನವನ್ನು ನೀಡಿದ್ದಾರೆ, ಅವರು ಹಾಕಿರ್ತಕ್ಕಂಥ ಒಂದು ಮಾರ್ಗ ಏನಿದೆ, ಒಬ್ಬ ಯುವಕನಾಗಿ ಈ ಒಂದು ಪ್ರಾದೇಶಿಕ ಪಕ್ಷವನ್ನು ನೀವೆಲ್ಲ ನೋಡಿದಿರಣ. ಸಾಕಷ್ಟು ಜನ ದೊಡ್ಡ ದೊಡ್ಡ ನಾಯಕರುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಲಿಕ್ಕೆ ಹೋಗಿ ಯಾವುದೇ ರೀತಿಯಾದಂಥ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ.
ಆದರೆ ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಪಕ್ಷ, ದೇವೇಗೌಡರ ಜೊತೆ ಅನೇಕ ಜನ ಇವತ್ತು ಹಿರಿಯಕರು, ಅಣ್ಣ ಯುವಕರು ನನ್ನ ಜೊತೆ ಬರ್ತಾರೆ, ಸಹಜ. ನಾನು ಯುವ ಸಮುದಾಯದ ಒಬ್ಬ ಕಾರ್ಯಕರ್ತನಾಗಿ ಸಹಜವಾಗಿ ಯುವಕರು ನನ್ನ ಜೊತೆ ನಿಲ್ತಾರೆ. ಆದರೆ ಮೊದಲು ನಾನು ಗೌರವ ಕೊಡ್ತಕ್ಕಂಥದ್ದು ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣನ ಸಮಕಾಲದ ಹಿರಿಯ ಕಾರ್ಯಕರ್ತರುಗಳು. ತಾವೇನು ಈ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ತಾವು ತಮ್ಮ ಒಂದು ಪಣವನ್ನು ತೊಟ್ಟಿ ಇವತ್ತು ನಮ್ಮ ಜೊತೆಯಲ್ಲಿ ನೀವು ಪ್ರಾಮಾಣಿಕವಾಗಿ ನಿಂತಿದ್ದೀರಿ. ಇವತ್ತು ನಿಮ್ಮಂಥ ಹಿರಿಯ ಕಾರ್ಯಕರ್ತರಿಂದ ಈ ಒಂದು ಪಕ್ಷ ಉಳಿದಿದೆ ಅಂತಕ್ಕಂಥದ್ದನ್ನು ಒಬ್ಬ ಯುವ ಸಮುದಾಯದ ಯುವ ಕಾರ್ಯಕರ್ತ ನಾನು ಮರೀಲಿಕ್ಕೆ ಸಾಧ್ಯ ಅಲ್ಲ. ಪ್ರತಿಯೊಬ್ಬರನ್ನು ಕೂಡ ಇವತ್ತು ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಒಂದು ಗುಣ, ಒಂದು ಸಂಸ್ಕೃತಿ ಇವತ್ತು ದೇವೇಗೌಡರು ಸಾಹೇಬರು ಕುಮಾರಣ್ಣನಿಂದ ನಾನು ಕಲ್ತ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ 30 ನಿಮಿಷ ಆಯಿತು ನಾನು ಮಾತನಾಡಿ ಪ್ರಾರಂಭ ಮಾಡಿದಂಥದ್ದು, 30 ನಿಮಿಷ ಆಯ್ತಣ್ಣ. ದಯಮಾಡಿ ನಮ್ಮ ಮಳವಳ್ಳಿಯಲ್ಲಿ ಕಾಯ್ತಾರೆ ಕಣ್ಣು. ಇನ್ನೊಂದು ಕೊನೆಯದಾಗ ಹೇಳ್ತೀನಣ್ಣ, ಕೊನೆಯದಾಗ ಒಂದು ಮಾತು ಹೇಳ್ತೇನೆ. ಮಂಡ್ಯದ ಜನ ಭಾಳ ಸೂಕ್ಷ್ಮ, ಭಾಳ ಭಾವನಾತ್ಮಕ ಜೀವಿಗಳು, ಭಾವನೆಗಳಿಗೆ ಸ್ಪಂದನೆ ಕೊಡ್ತಕ್ಕಂಥ ಜೀವಿಗಳು. ಅಧಿಕಾರ ಇದೆ ಅಂತ ದೌರ್ಜನ್ಯದಿಂದ, ದರ್ಪದಿಂದ ನೀವು ತಲೆ ಎತ್ತಿ ಮೇಲೆ ನಡ್ಕೊಳ್ತಕ್ಕಂಥದ್ದಲ್ಲ. ಎಷ್ಟು ನೀವು ಪ್ರೀತಿಯಿಂದ ವಿಶ್ವಾಸದಿಂದ ಜನಗಳನ್ನ ಕಾಣ್ತೀರಾ, ಯಾವ ರೀತಿ ನೀವು ದಿನನಿತ್ಯ ನಿಮ್ಮ ಮಾತಿನ ಮೂಲಕವಾಗಿ ಜಿಲ್ಲೆಯ ಜನತೆಯ ಒಂದು ಹೃದಯ ಗೆಲ್ತೀರಾ, ಅಷ್ಟು ಎತ್ತರಕ್ಕೆ ತಲೆ ಮೇಲೆ ಎತ್ಕೊಂಡು ಹೋಗಿ ಮಂಡ್ಯ ಜನ ಹರಿಸ್ತಾರೆ. ಅದೇ ದುರಹಂಕಾರ ಕೊಟ್ಟರೆ ಅಲ್ಲೇ ತೀರಿಸ್ತೀರಿ, ಹಾಕಿ ಬಡಿದು ಬಗೀತೀರಿ. ಹಾಗಾಗಿ ಇದನ್ನು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ನ ನಾಯಕರುಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಶ್ರೀರಂಗಪಟ್ಟಣದ ಪ್ರಮುಖ ಮುಖಂಡರು, ಕಾರ್ಯಕರ್ತರಿಗೆ, ಆಮೇಲೆ ಕೊನೆಯದಾಗೆ ದಯಮಾಡಿ 4ನೇ ತಾರೀಕು ರಾಜ್ಯದಲ್ಲಿ ಅನೇಕ ಜನರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವತ್ತಿನ ದಿನ ಕುಮಾರಣ್ಣ ಅವರು ಕೂಡ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಒಂದು ನಿಮಿಷ ಅಣ್ಣ. ಹಾಗಾಗಿ ದಯಮಾಡಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.